ನಮ್ಮ ಜೊತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವಂಥ ಶಿವಾನಂದ ಪಾಟೀಲ್ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾನೆ. ಸರ್, ಇವತ್ತು ತಾವು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಸರ್, ಪ್ರಮುಖ ಕಾರಣ ಏನು ಸರ್? ಅವ್ರ ವೈಯಕ್ತಿಕ ಯತ್ನಾಳ್ ಅವರು ನಿಂದನೆ ಮಾಡೋದು ಅವ್ರ ಸ್ವಾಭಾವಿಕ ಸ್ವಭಾವ ಅದು. ಆದರೆ ಇವತ್ತು ನಮ್ಮ ತಂದೆಯವರಿಗೆ ಅವ್ರು ಹೋಗಿ ಮಾತನಾಡ್ತಾರೆ ರಾಜಕಾರಣದಲ್ಲಿ. ಅಂದರೆ ಅವ್ರ ತಂದೆ ನನ್ನ ತಂದೆ ಭಾಳ ಆತ್ಮೀಯ ಗೆಳೆಯರು. ಅವ್ರು ಸಾಯುವವರೆಗೆ ಜೊತೆಗಿದ್ದವರು, ವ್ಯವಹಾರ ಕೂಡ ಇದ್ದವರು. ಆ ಹಿನ್ನೆಲೆಯಲ್ಲಿ ಅವ್ರು ಏನೇ ಮಾತಾಡಿದ್ರು ನಾನು ಇಲ್ಲಿವರೆಗೆ ಅವ್ರಿಗೆ ಪ್ರತಿಕ್ರಿಯೆ ಕೊಡ್ತಿರ್ಲಿಲ್ಲ. ಆದರೆ ಮೊನ್ನೆ ದಿವಸ ಅವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತನಾಡಿದಾಗ ಆ ಸಮಾಜದ ಜನ ನಮ್ಮನ್ನು ಇದನ್ನು ನಾವು ಖಂಡನೆ ಮಾಡ್ತೀವಿ, ನೀವು ಬಂದು ಪಾರ್ಟಿಸಿಪೇಟ್ ಮಾಡಬೇಕಂದಾಗ ಅದು ಸ್ವಾಭಾವಿಕವಾಗಿ ಯಾವುದೇ ಹಿಂದೂಗಳೇ ಬರಲಿ, ಮುಸಲ್ಮಾನರೇ ಬರಲಿ, ಮರಾಠರೇ ಬರಲಿ, ಕ್ರಿಶ್ಚಿಯನ್ರೇ ಬರಲಿ, ಬಂದು ನಮಗೆ ಎಲ್ಲರೂ ಓಟ್ ಹಾಕಿದಾಗ ನಾವು ಗೆಲ್ತೀವಿ. ಒಂದೇ ಸಮಾಜದ ಓಟ್ ಮೇಲೆ ನಾವು ಗೆಲ್ಲೋದಿಲ್ಲ. ಆ ಸಂದರ್ಭ ಬಂದಾಗ ನಾನು ಹೋಗಿದ್ದು ನಿಜ. ನಾವು ಏನು ಹೇಳಬೇಕು ಅಷ್ಟೇ ಹೇಳಿರೋದು, ಅದ್ರ ಬಿಟ್ಟು ನಾವೇನೂ ಮಾತನಾಡಿಲ್ಲ. ಆದರೆ ಅವರು ಬಸವ ಜಯಂತಿ ದಿವಸ ನೀವು ಮುಸಲ್ಮಾನರಿಗೆ ಹುಟ್ಟಿದ್ದೀರಿ, ನೀವು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ಇಲ್ಲಿ ರಾಜಕಾರಣದಲ್ಲಿ ನನ್ನ ವಿರುದ್ಧ ನಿಂತು ಗೆಲ್ಲಿ ಅಂತ ಹೇಳಿ ಸವಾಲು ಹಾಕಿದ್ದಾರೆ. ಅದು ಶುಕ್ರವಾರವರೆಗೆ ಡೆಡ್ಲೈನ್ ಹಾಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾನು ನನ್ನ ವೈಯಕ್ತಿಕ ನಿರ್ಣಯ ಮಾಡಿ ಇವತ್ತು ರಾಜೀನಾಮೆ. ತಮ್ಮ ತಂದೆಯವರು ಮತ್ತು ಅವ್ರ ತಂದೆಯವರು ಆತ್ಮೀಯರು, ಜೊತೆಗೆ ತಾವು ಕೂಡ ಒಟ್ಟಿಗೆ ರಾಜಕಾರಣ ಮಾಡಿಕೊಂಡು ಅವರನ್ನ ನೀವು ಕೂಡ ಗೆಲ್ಲಿಸಿದ್ರಿ. ಆದರೆ ಈ ಮಟ್ಟಕ್ಕೆ ಯಾವ ಕಾರಣಕ್ಕೆ ಅವರು ತಮ್ಮ ವಿರುದ್ಧ ವೈಯಕ್ತಿಕ ಟೀಕೆಗಳನ್ನು ಮಾಡ್ತಾರೆ? ಅವರು ನನ್ನ ವಿರುದ್ಧ ಒಬ್ಬರ ವಿರುದ್ಧ ಅಲ್ಲಲ್ಲ, ಎಷ್ಟೋ ಸ್ವಾಮಿಗಳ ವಿರುದ್ಧ ಬೈದರು, ಇವತ್ತು ಬೇರೆ ಬೇರೆ ಧರ್ಮಗುರುಗಳ ಬಗ್ಗೆ ಬೈದರು, ಇವತ್ತು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಬೈದರು. ಆದರೆ ನನ್ನ ವೈಯಕ್ತಿಕ ತಂದೆ ಹೆಸರು ತೆಗೆದ ಮೇಲೆ ಈ ನಿರ್ಣಯ ನಾನು ತೆಗೆದುಕೊಂಡೆ. ಸರ್, ಈಗ ರಾಜೀನಾಮೆ ಕೊಟ್ಟಿದ್ದೀರಾ, ಅಂಗೀಕಾರ ಆದರೆ ತಾವು ಬಸವನ ಬಾಗೇವಾಡಿಯಿಂದ ಸ್ಪರ್ಧೆ ಮಾಡ್ತೀರಾ ಅಥವಾ ಬಿಜಾಪುರದಿಂದಲೇ ಸ್ಪರ್ಧೆ ಮಾಡ್ತೀರಾ? ಎಲ್ಲಿ ಹೇಳ್ತಾರೆ ಅಲ್ಲಿ ಸ್ಪರ್ಧೆ ಮಾಡ್ತೀನಿ. ಬಿಜಾಪುರ ಅಂದರೆ ಬಿಜಾಪುರ ಸ್ಪರ್ಧೆ ಮಾಡ್ತೀನಿ, ಬಸವನ ಬಾಗೇವಾಡಿ ಅಂದರೆ ಬಸವನ ಬಾಗೇವಾಡಿ. ಸರ್, ಈಗ ಅವ್ರು ತಮ್ಮ ಸವಾಲನ್ನ ಸ್ವೀಕರಿಸಿದ್ದೀರಾ ಅಂದರೆ ಅವರು ನಿಮ್ಮ ಸವಾಲನ್ನ ಸ್ವೀಕಾರ ಮಾಡ್ತಾರೆ ಸರ್ ಅನ್ಸುತ್ತಾ? ಅದು ಅವ್ರಿಗೆ ವಿವೇಚನೆಗೆ ಬಿಟ್ಟಿದ್ದಲ್ಲ, ಅವ್ರಿಗೆ ಕೇಳಿ. ನಾನಂತರೂ ಸ್ವೀಕಾರ ಮಾಡಿದ್ದೀನಲ್ಲ. ನನಗಿದರಲ್ಲಿ ಯಾವುದೇ ಪಕ್ಷದ ಒತ್ತಡ ಇಲ್ಲ, ಪಕ್ಷದ ವಿಚಾರವೂ ನಾನು ಇದರಲ್ಲಿ ತರೋದಿಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ. ಸರ್, ಮುಖ್ಯಮಂತ್ರಿಗಳಿಗೆ ಅಥವಾ ನಿಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಸಂಬಂಧ ಇಲ್ಲ, ಇದು ಸಂಬಂಧ ಇಲ್ಲ. ನಾನು ನಿನ್ನೆನೆ ಮುಖ್ಯಮಂತ್ರಿಗಳು ಕೆಪಿಸಿಸಿ ಅಧ್ಯಕ್ಷರ ಜೊತೆ ಕೂತು ಬಂದಿದ್ದೀನಿ. ಅವ್ರಿಗೆ ಇದನ್ನು ಪ್ರಸ್ತಾಪ ಮಾಡಿಲ್ಲ, ಮಾಡೋದು ಇಲ್ಲ. ಇದು ನನ್ನ ವೈಯಕ್ತಿಕ ನಿರ್ಧಾರ. ಯತ್ನಾಳ್ ಅವ್ರಿಗೆ ಕೊನೆದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋದಿಲ್ಲ, ನಾನು ಏನು ಹೇಳೋದಿಲ್ಲ. ಅವ್ರಿಗೆ ಭಗವಂತ ಒಳ್ಳೆ ಸದ್ಬುದ್ಧಿ ಕೊಡ್ಲಿ ಅಂತ ಇಷ್ಟೇ ಬೇಡ್ಕೊಳ್ತೀನಿ. ಇದಿಷ್ಟು ಏನು ಶಿವಾನಂದ ಪಾಟೀಲ್ ಅವರ ಮಾತಾಡಿರುವಂಥದ್ದು. ಏನು ಯತ್ನಾಳ್ ಅವರು ತಮ್ಮ ಕುಟುಂಬದ ವಿರುದ್ಧ ವೈಯಕ್ತಿಕವಾದಂಥ ಹೇಳಿಕೆಯನ್ನ ಮಾಡಿದ್ದಾರೆ. ಹಾಗಾಗಿ ತಾನು ಒಂದು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅವರು ಕೂಡ ಸವಾಲನ್ನ ಸ್ವೀಕರಿಸಿ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಲಿ ಅನ್ನೋ ಮಾತನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.